ಬಿಜೆಪಿಯ ವಿರುದ್ಧ ಗಂಭೀರವಾದಂಥ ಆರೋಪವನ್ನು ಮಾಡಿದರು. 50 ಕೋಟಿ ರೂಪಾಯಿಗೆ ನಮ್ಮ ಶಾಸಕರಿಗೆ ರಾಜೀನಾಮೆ ಕೊಡಿ ಅಂತ ಅವರು ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಕೆ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ನಿಯೋಗ ಇವತ್ತು ಚುನಾವಣಾ ಆಯೋಗಕ್ಕೆ ತೆರಳಿ ದೂರು ಸಲ್ಲಿಸಿದೆ. ಬಿಜೆಪಿ ಮೇಲೆ 50 ಕೋಟಿ ರೂಪಾಯಿ ಆಫರ್ ಮಾಡಿದ ಸಿಎಂ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಹಿಂದಿ ಇಂಗ್ಲಿಷ್ ಬರೋದಿಲ್ಲ ಅನ್ನುವ ಹೇಳಿಕೆ, ಎರಡೂ ವಿಚಾರಗಳನ್ನು ಖಂಡಿಸಿ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಕೆ ಆಗಿದೆ. ದೂರನ್ನು ಸಲ್ಲಿಸಿದಂತಹ ಶಾಸಕ ಸುರೇಶ್ ಕುಮಾರ್ ಅವರ ನಿಯೋಗ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಎಂದಿನಂತೆ ಇವತ್ತು ಈ ಗಳಿಗೆನಲ್ಲಿ ಕಾಂಗ್ರೆಸ್ MLAಗಳಿಗೆ 50 ಕೋಟಿ ರೂಪಾಯಿ ಇವತ್ತು BJP ಕೊಟ್ಟು ಆಫರ್ ಕೊಡ್ತಾ ಇದೆ. ಇದೊಂದು ರೀತಿ ಆಪರೇಷನ್ ಕಮಲ ಮಾಡಕ್ಕೆ ಹೊರಟಿದೆ ಅಂತ ಅತ್ಯಂತ ಹಸಿ ಸುಳ್ಳು ಸಂಗತಿನ ಇವತ್ತು ಅವರು ಹೇಳಿದ್ದಾರೆ. ಈ ಚುನಾವಣಾ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಈ ರೀತಿ ಆಧಾರರಹಿತ ಆರೋಪಗಳನ್ನ ಮಾಡೋದು, ಇದು ಈ ಚುನಾವಣಾ ಪ್ರಚಾರ ಸಮಯದಲ್ಲಿ ಯಾವ ರೀತಿ ಪರಿಣಾಮ ಆಗುತ್ತೆ ಗೊತ್ತಿಲ್ಲ. ಸೊ ಈ ಎರಡೂ ವಿಚಾರ ಕುರಿತು ನಾವು ಚುನಾವಣಾ ಆಯೋಗ ಚುನಾವಣಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಇದನ್ನು ಗಂಭೀರವಾಗಿ ತಗೊಂಡು ಇವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಎಂದಿನಂತೆ